ಮೇಲೊಂದೆಚ್ಚೆಯ ನಿಕ್ಕುತ ಗೆಜ್ಜೆಯ ಕಾಲಿನ ನಾದವ ತೋರುದ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಹೆಜ್ಜೆ ಮೇಲೊಂದೆಜ್ಜೆಯ ನಿಕ್ಕುತ ಗೆಜ್ಜೆಯ ಕಾಲಿನ ನಾದವ ತೋರುದ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಶಿಲ್ಪಾಚರು. ಸೊ ಇವತ್ತು ಲಕ್ಷ್ಮಿ ನಮ್ಮ ಮನೇಲಿ ವರಮಲಕ್ಷ್ಮಿ ಮಾಡ್ತಿದ್ದೀನಿ. ಸೊ ಏನೇನು ಮಾಡ್ತೀನಿ ಅಂತ ಹೇಳ್ತೀನಿ. ಕಟ್ ಮಾಡೋದಿಲ್ಲ ಸೊ ಅದಕ್ಕೆ ಎಲ್ಲ ಥರ ಡ್ರೈ ಫ್ರೂಟ್ಸು ಹಾಕ್ತಾಯಿರ್ತೀನಿ. ಸೊ ವರ್ಷ ಮಾಡ್ತಿರ್ತಾರೆ ಲಕ್ಷ್ಮಿನ ಅಂದರೆ ಲಕ್ಷ್ಮೀ ಪೂಜೆ ತಿನ್ಬೋದು ಅಂದ್ಕೊಳ್ಳಿ. ಟೈಮಲ್ಲಿ ಬರುತ್ತೆ ಲಕ್ಷ್ಮೀ ಪೂಜೆ. ಸೊ ಅದನ್ನು ಮಾಡ್ತಾಯಿದ್ದೀನಿ. ವರಮಲಕ್ಷ್ಮಿ ಮಾಡಬೇಕಂತ ತುಂಬ ದಿನಗಳ ಆಸೆ ಇತ್ತು. ಸೊ ಈ ವರ್ಷ ಇರಿಸಿದ್ದೀನಿ. ಗೋಡಂಬಿ ಐದು ಮತ್ತು ಪಿಸ್ತಾ ಐದು ಬರುತ್ತೆ. ಪಿಸ್ತಾ ಐದು ಆಮೇಲೆ ಅದು ಬಾದಾಮಿ ಐದು ಪುಡಿಯನ್ನು ಕೊಡ್ತಾರೆ. ಅದನ್ನು ಸೇರ್ಕೊಳ್ತೀನಿ. ಡ್ರೈ ಫ್ರೂಟ್ಸ್ ಸ್ವಲ್ಪ ಅಂತ ಅದೇನದು ಲಕ್ಷ್ಮಿ ಇಷ್ಟ ಆಗ್ತದೆ. ಸೊ ಕೆಂಪು ಕಲ್ಸಕ್ತೀನಿ. ಇಷ್ಟ ಆಗುತ್ತೆ. ಏನೇನು ಹಾಕ್ತೀನಿ ಇದು ಲವಂಗ ಕಮಲದ ಬೀಜ ಎಲ್ಲ ಹಾರಾಕ್ಬಿಟ್ಟಿದ್ರೆ ಅದ್ರಲ್ಲಿ ಹಾರಾಕ್ಬಿಟ್ಟಿದ್ರೆ 100 ರೂಪೀಸ್ ಫುಲ್ ಸರ್ಟ್ ಬರ್ತದೆ. ನೀವು ತೊಗೊಳ್ಳಿ ಬೇಕಾದ್ರೆ. ಯಾಕಂದರೆ ಲಕ್ಷ್ಮೀ ಪೂಜೆ ನನಗೆ ಇತ್ತು. ಬಟ್ ನಾನು ಇರಲಿ ಹೊಸದಿರಲಿ ಈ ಸಲ ವರಮಲಕ್ಷ್ಮಿ ಹೊಸದು ಫಸ್ಟ್ ಇಯರ್ ಮಾಡ್ತಿದ್ದಾಗಂತೆ ಗೋಮತಿ ಚಕ್ರ ಅಂತ ಕವಡೆ ಬರುತ್ತೆ. ಅದು ಒಂದು 6. ಆಮೇಲೆ ಗೋಮತಿ ಚಕ್ರ ಇದೆ ಫ್ರೆಂಡ್ಸ್. ಗೋಮತಿ ಚಕ್ರ ಅಂತೇಳಿ ಮತ್ತು ತಿಳ್ಕಂಜಿ ಒಂದು 5 ಬರುತ್ತೆ. ಜಾಸ್ತಿನೇ ಬರುತ್ತೆ. ನಾನು 5 ಅಂತ ಎಣಿಸಕ್ಕಿಲ್ಲ ಅದನ್ನು. ಸೊ ತಿಳ್ಕಂಜಿ ಸಿಲ್ಲ ಹಾಕ್ತೀನಿ. ಸೊ ಕವರ್ ಹಾಕ್ಬಿಟ್ಟು ಆಮೇಲೆ ಹಂಗೆ ಹಾಕಿ ಬರ್ತೀನಿ. ಸೊ ಮಿಕ್ಸ್ ಆಗುತ್ತೆ. ಮತ್ತು ಇದು ಜಾವರ್ ಜಾವರ್ ಪೌಡ್ರ್ ಅಂತೇಳಿ ಅವ್ರ ಮುಂದೆ ತೆಗಿತಾರೆ. ಅದು ಲಕ್ಷ್ಮಿಗೆ ತುಂಬ ಇಷ್ಟವಾಗಿರೋಂಥ ಪೌಡರ್ ಅಂತೆ. ಸೊ ಅದನ್ನು ಸ್ವಲ್ಪ ಹೊಸದೇ ಬಂದಿದ್ದೀನಿ ರುಚಿಕಲೆ ಎಲ್ಲ ನನಗೆ. ಸೊ ಅದನ್ನು ಸ್ವಲ್ಪ ಹಾಕಿದ್ದೀನಿ. ಅದು ಆ ಕಡೆ ಇಟ್ಟಿದ್ದೀನಲ್ಲ ಅದರಲ್ಲಿ ನೀರು ಹಾಕೋದು. ನಾನು ಈ ಕಡೆ ಇಟ್ಟಿದ್ದೀನಲ್ಲ ತಪ್ಪು. ಸೊ ಅದು ಸ್ಟೀಲಂದು ಅದರಲ್ಲಿ ನಾನು ಅಕ್ಕಿ ಹಾಕೋದು ಕೆಳಗಡೆ ಹಾಕೋದು. ಅದ್ರ ಮೇಲೆ ಕಡಿ ಕಾಯಿನಲ್ಲಿ ಮೇಲೆ ಇರೋಂಥದ್ದು. ಸೊ ಅರಿಶಿನ ಕುಂಕುಮ ಸಹ ಹೊಸ ತಂದಿದ್ದು ಫ್ರೆಂಡ್ಸ್. ನಮ್ಮ ಮನೇಲಿ ಯೂಸ್ ಮಾಡಿದ್ರೆ ಅದು ಕಳಿಸಿಲ್ಲ. ಕರ್ಪೂರ ಕುಂಕುಮ ಮತ್ತು ಕುಂಕುಮ ಬರುತ್ತಲ್ಲ ಅದು ಸೊ ಹಾಕಿದ್ದೀನಿ ಅದನ್ನು. ಮತ್ತು ಬಳೆ ಬಿಚ್ಚಡೆ ಬರುತ್ತಲ್ಲ ಅದು. ಸೊ ಬೆಳ್ಳಿನೂ ಮತ್ತು ಬಂಗಾರ ಹಾಕಬೇಕಂದ್ರೆ ಸೊ ನನ್ನ ತಂಗಿ ಮಗನಿಗೆ ಒಂದು ಬೆಳ್ಳಿ ಕಡೆ ಬಂದಿತ್ತು. ಸೊ ಅದು ಒಂದು ಜೊತೆ ಮತ್ತು ಬಂಗಾರ ಒಂದು ರಿಂಗು 12 ರಿಂಗು. ಸೊ ಅದು ಬೆಳ್ಳಿ ಬಂಗಾರ ಇದ್ದನ್ನು ಹಾಕಿದ್ದೀನಿ ಅಂತೇಳಿ. ಚಿಕ್ಕದಾಗಿರೋ ಸಿಗಲ್ಲ ಅಂತೇಳಿ. ಸೊ ಅದು ಹಾಕಿದ್ದೀನಿ ನಾನು. ಸೊ ಅದ್ರ ಮೇಲೆ ನೀರು ಹಾಕ್ಬಿಟ್ಟು ಕಾಯಿನೆಲ್ಲ ಹಾಕ್ಬಿಟ್ಟು ಈ ವರ್ಷ ಹಾಕಿರೋಂಥ ಕಾಯಿನೂ ಮತ್ತೆ ಬಳಸೋಕೆ ಹೋಗ್ಬಿಟ್ರಿ. ಸೊ ಜಾಸ್ತಿ ಅಮೌಂಟ್ ಇಡೋಂಥ ಅವಶ್ಯಕತೆ ಇಲ್ಲ ವರಮಲಕ್ಷ್ಮಿಗೆ ನನಗೆ ಗೊತ್ತಿರೋ ಪ್ರಕಾರ. ಸೊ ಕಡಿಮೆನೇ ಇಟ್ಬಿಟ್ಟು ಮಾಡಬೇಕಂತೆ ಅದನ್ನು ನಾನು ಕೇಳಿದ್ದೀನಿ. ಸೊ ಹಾಗಾಗಿ ನಾನು ಇರೋಂಥ ಕಾಯಿನ್ಗಳು ಲಕ್ಷ್ಮಿಗೆ ದೀಪಾವಳಿ ಮಾಡ್ತಿದ್ದಲ್ಲ ಲಕ್ಷ್ಮಿ. ಸೊ ಆ ಲಕ್ಷ್ಮಿಗೆ ಯೂಸ್ ಮಾಡಿರೋಂಥ ಕಾಯಿನ್ಗಳಿದ್ವು. ಸೊ ಅದನ್ನೇ ನಾನು ಬಿನ್ನಿಗಳ ಒಡೆ ಸಣ್ಣದು ತಾಂಬ್ರದಿದೆಯಲ್ಲ ಕೊಡ. ಸೊ ಅದರಲ್ಲೇ ಹಾಕ್ಬಿಟ್ಟು ನಾನು ಇದು ಮಾಡಿರೋಂಥದ್ದು ಪೂಜೆ ಮಾಡಿರೋಂಥದ್ದು. ಸೊ ಅದೊಂದು ಲಕ್ಷ್ಮೀ ವಸ್ತ್ರ ಬರುತ್ತೆ ಫ್ರೆಂಡ್ಸ್. ಅದು ಏನು ಜಾಸ್ತಿ ಇಲ್ಲ, 5 ರೂಪೀಸ್ ಒಂದಷ್ಟೇ, 10 ರೂಪೀಸ್ಗೆ 2 ಬರುತ್ತೆ. ಸೊ ಇತ್ತು ನಾನು ಮತ್ತು ಹೊಸ ತಂದು ನೀವು ಹೇಳಿದ್ನಲ್ಲ ನಾನು ಎಲ್ಲನೂ ಹೊಸ ತಂದಿದ್ದೀನಿ ಅಂತೇಳಿ. ಸೊ ಅದನ್ನೊಂದು ಒಂದು ಟೇಬಲ್ ಮೇಲೆ ಅದೊಂದು ಇದು ಹಾಕ್ಬಿಟ್ಟು ಪ್ಲೇಶೀಟ್ ಹಾಕ್ಬಿಟ್ಟು
ಸೊ ಅದ್ರ ಮೇಲೆ ಒಂದು ಮಕ್ಕ ವಸ್ತ್ರ ಲಕ್ಷ್ಮೀ ಕೂರ್ಸೋದಕ್ಕೆ ಒಂದು ವಸ್ತ್ರ ಹಾಕ್ಬಿಟ್ಟು ಅದಕ್ಕೆಲ್ಲ ಪೂಜೆ ಮಾಡಿಬಿಟ್ಟು ನಾನು ಇಟ್ಬಿಟ್ಟು ರಾತ್ರಿನೇ ರೆಡಿ ಮಾಡಿದ್ದೆ ಫ್ರೆಂಡ್ಸ್. ಇದನ್ನೆಲ್ಲನೂ ಬೆಳಗ್ಗೆ ಆಗೋಲ್ಲ ಅಂಥೇಳಿ ಸೊ ನೈಟ್ನೇ ರೆಡಿ ಮಾಡಿರೋಂಥದ್ದು ಇದೆಲ್ಲ. ಇಷ್ಟೆಲ್ಲ ರೆಡಿ ಮಾಡಿಬಿಟ್ಟು ಹಾಗೆ ಬಿಟ್ಟಿದ್ದೆ. ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಕಳಸ ಕೂರ್ಸೋಣ ಅಂಥೇಳಿ ಸೊ ರೆಡಿ ಮಾಡಿಬಿಟ್ಟಿದ್ದೆ. ಸೊ ಇವಾಗ ತೋರಿಸ್ತೀನಲ್ಲ, ಇದೆಲ್ಲ ನಾನು ಡೈಲಿ ಮನೆಗೆ ಯೂಸ್ ಮಾಡಿದ್ದೆ ನಾವು ಮಾಡೋ ಅಂಥದ್ದು. ಅದರಲ್ಲೂ ಗೋಮತಿ ಚಕ್ರ ಮತ್ತು ಕಮಲದ ಬೀಜ, ಲಾವಂಚ ಬೇರು, ಸೊ ಎಲ್ಲ ಗುಲ್ಗಂಜಿ ಎಲ್ಲನೂ ಇದೆ ಅದು. ಸೊ ಆನ್ಲೈನಲ್ಲಿ ಸಿಗುತ್ತೆ ಫ್ರೆಂಡ್ಸ್. ಅದು ಆನ್ಲೈನ್ ಸಹ ನೀವು ತೊಗೋಬೋದು, ಮೀಶೋದಲ್ಲಿ ಸಹ ಎಲ್ಲ ತೊಗೋಬೋದು. ನಾನು ಲಿಂಕ್ ಹಾಕ್ತಿರ್ತೀನಿ, ಬೇಕಾದ್ರೆ ತೊಗೊಳ್ಳಿ ನೀವು. ಸೊ ಅದನ್ನು ಮನೇಲಿ ಯೂಸ್ ಮಾಡಿರೋಂಥದ್ದು. ಅದನ್ನು ನಾನು ಪೂಜೆಗೆ ಅಂತ ಇಟ್ಬಿಟ್ಟೆ ಇಲ್ಲಿ. ಸೊ ಹಾಗೇ ಒಂದು ಜೊತೆ ನಾನು ಇದು ತೊಗೊಂಡಿದ್ದೆ, ಪಾದ ತೊಗೊಂಡಿದ್ದೆ. ಅದು 1,500 ಬಿದ್ದಿತ್ತು ಪಾದ. ಸೊ ತೋರಿಸ್ತೀನಲ್ಲ, ಇದು ಬಾಕ್ಸು ಚಿಕ್ಕದು ಗ್ರೀನ್ ಕಲರ್, ಅದರಲ್ಲೇ ಹಾಕಿರೋದು ನಾನು. ಲಕ್ಷ್ಮಿಗೆ ಏನೇನು ಹಾಕೋ ಅಂತ ಇರುತ್ತಲ್ಲ ಅದನ್ನೆಲ್ಲನೂ ಆ ಬಾಕ್ಸಲ್ಲಿ ನಾನು ಹಾಕ್ಬಿಟ್ಟು ಡೈಲಿ ಯೂಸಿಗೆ ಅಂತೇಳಿ ಸೊ ಅದನ್ನು ಇಟ್ಬಿಟ್ಟು ಪೂಜೆ ಮಾಡ್ತೀನಿ ನಾನು. ಸೊ ಇವಾಗ ತೆಂಗಿನ ಒಳಗಡೆ ನೀರು ಹಾಕ್ಬಿಟ್ಟು ಅದರಲ್ಲಿ ಕಾಯಿನ ಹಾಕ್ಬಿಟ್ಟು ಮತ್ತು ಅದಕ್ಕೆಲ್ಲ ಪೂಜೆ ಮಾಡಿ ತುಂಬಿದ ಕೊಡೋದಿಂದ ನೀರು ತೆಗ್ದುಬಿಟ್ಟು ಅದನ್ನು ಹಾಕಬೇಕು. ಬಳಸೋಂಥ ನೀರು ಹಾಕ್ಬೇಡಿ. ನಾನು ದೇವ್ರ ಮನೇಲಿ ಇಡ್ತೀನಿ ಸಪ್ರೇಟಾಗಿ ಅಂತೇಳಿ ದೇವ್ರ ಮನೇಲಿ ಇಟ್ಟಿರೋಂಥ ನೀರನ್ನೇ ನಾನು ಬಳಸೋದು ಸಪ್ರೇಟಾಗಿ. ಅದನ್ನು ಹಾಕ್ಬಿಟ್ಟು ನಾನು ನೀರೆಲ್ಲ ಹಾಕ್ಬಿಟ್ಟು ಅಕ್ಷತೆ ಎಲ್ಲ ಹಾಕಿ ಅದಕ್ಕೆ ಸ್ವಲ್ಪ ಪೂಜೆ ಮಾಡಿ ಹೂವೆಲ್ಲ ಇಟ್ಟು ನಾನು ಕಳಸ ಕೂರಿಸ್ತೀನಿ. ಸೊ ತೆಂಗಿನಕಾಯಿಗೆ ಲಕ್ಷ್ಮೀ ಸ್ವರೂಪ ಅಲ್ಲ ಫ್ರೆಂಡ್ಸ್ ಅದು. ಹಾಗಾಗಿ ಅರಿಶಿನ ಕುಂಕುಮ ಒತ್ತೆ ಹಚ್ಚಿ ಜವಾತ್ ಪೌಡ್ರ್ ಬರುತ್ತಲ್ಲ ಅದನ್ನು ಹಚ್ಬಿಟ್ಟು ಕಲಿಸ್ಬಿಟ್ಟು ಅದನ್ನೆಲ್ಲ ಗಂಧ ಎಲ್ಲ ಲೇಪ ಮಾಡಿ ಹಚ್ಚಿ ಸೊ 5 ವಿಡಿಯೋದಲ್ಲಿ ಇಡ್ತೀನಿ ನಾನು. ಸೊ 3 ಇಡಲ್ಲ ನಾನು, 5 ಅಥವಾ 9 ಇಟ್ಟರೆ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಮನೇಲಿ ನಾನು ಡೈಲಿ ಯೂಸ್ಗೂ ಸಹ ನಾನು 5 ಇಡೋದು, 3 ಇಡಲ್ಲ ನಾನು. ವಿಡಿಯೋದಲ್ಲೆಲ್ಲ 5 ಇಟ್ಬಿಟ್ಟು ಜೋಡಿಸ್ಬಿಟ್ಟು ಅದಕ್ಕೆ ಎಲೆ ತುದಿಗೆ ನಾನು ಅರಿಶಿನ ಕುಂಕುಮ ಜವಾತ್ ಪೌಡ್ರು 3 ಕಲಿಸ್ಬಿಟ್ಟು ಹಚ್ಚಿ ನಾನು ಮತ್ತೆ ಕಾಯಿಗೆ ಮೇಲ್ಗಡೆ 2-3 ಕಲಿಸ್ಬಿಟ್ಟು ಹಚ್ಚಿ ಸೊ ಇಟ್ಟಿರೋಂಥದ್ದು ಅದನ್ನೆಲ್ಲನೂ. ಸೊ ಅದೆಲ್ಲ ರೆಡಿ ಮಾಡಿಕೊಂಡೆ ಫ್ರೆಂಡ್ಸ್. ಬೆಳಗಿನ ಜಾವ ಇದು ನಾನು ಬೆಳಗ್ಗೆ 3 ಗಂಟೆಗೆ ಎದ್ದಿದ್ದೆ. ಸೊ ಬೆಳಗಿನ ಜಾವ ಮಾಡಿರೋಂಥದ್ದು ಇದು 4:15 ಸೊ 4:20ರಿಂದ 5:30ವರೆಗೂ ಬ್ರಾಹ್ಮಿ ಮುಹೂರ್ತ ಇತ್ತು. ಸೊ ಆ ಟೈಮಲ್ಲೇ ಕೂರಿಸ್ಬೇಕು ಅಂತೇಳಿ 3 ಗಂಟೆಗೆ ಎದ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ನಾನು ಮಾಡಿರೋಂಥದ್ದು. ರಾತ್ರಿ ಏನು ಕ್ಲೀನ್ ಮಾಡಿರಲಿಲ್ಲ. ಸೊ ಜೋಡಿಸ್ಬಿಟ್ಟೆಲ್ಲ ಮಲಗಿದ್ದೆ ಅಷ್ಟೇ. ಇದು ಬೆಳಗಿನ ಜಾವ ಮಾಡಿರೋಂಥದ್ದು. ನನ್ನ ಮಗನೂ ಸಹ ಆವಾಗಲೇ ಇದ್ದಿದ್ದ. ಅವನಿಗೆ ಇಂಡಿಪೆಂಡೆನ್ಸ್ ಡೇ ಇರೋದ್ರಿಂದ ಅವನು ಸ್ವಲ್ಪ ಬೇಗನೆ ಇದ್ದ. 4 ಗಂಟೆ 4:15 ಇದ್ದ ಅವನಾದ್ರೂ. ನಾನು ಎದ್ದೆ ಅಂದರೆ ಅವನು ಹೇಳ್ತಾ ಇರ್ತಾನೆ. ಅವನು ಸಖತ್ ಹೆಲ್ಪ್ ಮಾಡೋದು ಫ್ರೆಂಡ್ಸ್. ಸ್ಯಾರಿ ಮಾಡಿ ಫೋಲ್ಡ್ ಮಾಡೋಕ್ಕೆ ಇರ್ಬೋದು, ಮತ್ತು ಲಕ್ಷ್ಮೀ ಕೂರಿಸೋದಕ್ಕೆ ಟೇಬಲ್ ಅರೇಂಜ್ ಮಾಡೋದಿರ್ಬೋದು, ಬಾಳೆಕಂದಿಂದೆಲ್ಲ ಹಿಂದೆಗಡೆ ಅದಕ್ಕೆಲ್ಲ ಅಕ್ಕಿ ಹಾಕ್ಬಿಟ್ಟು ಬಾಕ್ಸಲ್ಲಿ ಇಟ್ಟಿರೋ ಅಂಥದ್ದು ಇರ್ಬೋದು. ಸೊ ಮನೆ ಒಬ್ಬರು ಗಂಡು ಹುಡುಗರಿದ್ದರೆ ಎಷ್ಟು ಹೆಲ್ಪ್ ಆಗುತ್ತಲ್ಲ ಫ್ರೆಂಡ್ಸ್. ಸೊ ಎಲ್ಲನೂ ಹೆಲ್ಪ್ ಮಾಡಿದ. ಸೊ ಫೈನಲಾಗಿ ನನ್ನ ವರಮಹಾಲಕ್ಷ್ಮಿ, ನಮ್ಮನೆ ವರಮಹಾಲಕ್ಷ್ಮಿ ಈ ಥರ ಕಾಣ್ತಿದೆ ಫ್ರೆಂಡ್ಸ್. ಯಾವ ಥರ ಮಾಡಿದ್ದೀನಿ ಏನು ಇಲ್ಲ ನಿಮಗೆ ಒಂದೊಂದು ಶೇರ್ ಮಾಡ್ಕೊತ ಬಂದಿದ್ದೀನಿ. ತುಂಬ ಲಾಂಗ್ ಇತ್ತು ವಿಡಿಯೋ. ಸೊ ಅದಷ್ಟೊಂದು ಲಾಂಗ್ ಇದ್ದರೆ ಹಾಕೋಕ್ಕಾಗಲ್ಲ ಅಂಥೇಳಿ ತುಂಬಾ ಎಡಿಟ್ ಮಾಡಿಬಿಟ್ಟು ಹಾಕಿದ್ದೀನಿ ನಾನು. ಫೈನಲಾಗಿ ಈ ಥರ ಲುಕ್ ಬಂದಿದೆ ನನ್ನ ಮನೆ ವರಮಹಾಲಕ್ಷ್ಮಿ. ಸೊ ಹಿಂದಗಡೆ ಕರ್ಟನ್ ಹಾಕಿದ್ದೀನಿ ಫ್ರೆಂಡ್ಸ್. ಅದನ್ನು ಸಹ ನಿನ್ನೆ ಸಂಜೆ ಬಂತು. ನಾಳೆ ಡೇಟ್ ಇದ್ದಿದ್ದದು ಬರಬೇಕಾಗಿರೋದು. ಸೊ ಮೀಶೋದಲ್ಲಿ ಬುಕ್ ಮಾಡಿದೆ. ತುಂಬ ಕ್ವಾಲಿಟಿ ಚೆನ್ನಾಗಿ ಬಂದಿದೆ. ಸೊ ಏನು ಮಾಡೋದು, ಬಂದಿಲ್ವಲ್ಲ ಇನ್ನೂ ಅಂತ ಅಂದ್ಕೊಳ್ತಿದ್ದೆ. ಸೊ ಅಷ್ಟರೊಳಗಡೆ ಹೇಗೋ ವರಮಹಾಲಕ್ಷ್ಮಿ ಕರ್ಸ್ಕೊಂಡಿದ್ದಾರೆ. ಸೊ ಅದೊಂದು ಕರ್ಟನ್ ಬೇಕಾಗಿತ್ತು ನನಗೆ, ಇಂಪಾರ್ಟೆಂಟು. ಕರ್ಟನ್ನು ಸಹ ನನಗೆ ಬಂತು, ಅದಕ್ಕೊಂದು ಖುಷಿ ಆಯಿತು. ಇದು ಅಷ್ಟೇ ಹಣ್ಣುಗಳೆಲ್ಲ ಇಟ್ಟಿದ್ದೀನಿ ಅಂತ ಹೇಳಿದ್ನಲ್ಲ ನಿಮಗೆ. ಸೊ ಅದನ್ನು 170 250 ಎಷ್ಟು ಕೊಟ್ಬಿಟ್ಟು ತಗೊಂಡಿದ್ದೆ ಅಂಥೇಳಿ ಸೊ ತಗೊಂಡೆ. ಅದರಿಂದ ನಾನು ಇವತ್ತಿನ ವರಮಹಾಲಕ್ಷ್ಮಿ ಮಾಡ್ತೀನಲ್ಲ ಅದ್ರ ಹಿಂದಿನ ಎಲ್ಲನೂ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೆ. ಕರ್ಜಿಕಾಯಿ ಆಗಿರ್ಬೋದು, ರವೆ ಉಂಡೆ ಆಗಿರ್ಬೋದು, ಆಮೇಲೆ ಪೇಡ ಆಗಿರ್ಬೋದು, ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೆ. ಇವತ್ತು ವರಮಹಾಲಕ್ಷ್ಮಿ ದಿನ ನಾನು ಎಲ್ಲ ಡೆಕೋರೇಷನ್ ಎಲ್ಲ ಮುಗಿಸಿ ಪೂಜೆ ಎಲ್ಲ ಮುಗಿಸಿ 6 ಗಂಟೆ 5:15 ಆಯಿತು ಪೂಜೆ ಮುಗಿಸೋದಕ್ಕೆ. ಸೊ ಅದೆಲ್ಲ ಮುಗಿಸಿದ್ಮೇಲೆ ನಾನು ಒಬ್ಬಟ್ಟು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆವಾಗ ಏನು ರೆಡಿಯಾಗಿಲ್ಲ ಫ್ರೆಂಡ್ಸ್. ಇಷ್ಟೇ ನಾನು ಬೆಳಗ್ಗೆ ಎದ್ಬಿಟ್ಟು ಸ್ನಾನ ಮಾಡಿ ಸೊ ದೇವರಿಗೆ ಎಲ್ಲ ಡೆಕೋರೇಷನ್ ಮಾಡಿ ಅಲಂಕಾರ ಮಾಡಿ ಮುಖಕ್ಕೆ ಏನೂ ಹಚ್ಚಿಲ್ಲ ಫ್ರೆಂಡ್ಸ್. ನಾನು ಇವತ್ತು ಸುಮ್ಮನೆ ಒಂದು ವಿಭೂತಿ ಹಚ್ಬಿಟ್ಟು ಕುಂಕುಮ ಇಟ್ಕೊಂಡ್ಬಿಟ್ಟು ಅಷ್ಟೇ ರೆಡಿ ಆಗಿಬಿಟ್ಟಿದ್ದು. ನಾನು ಏನು ರೆಡಿ ಆಗಿಲ್ಲ. ದೇವಿ ಡೆಕೋರೇಷನ್ ಮಾಡೋದಕ್ಕೆ ಇವತ್ತು ಫುಲ್ ಡೇ ನನಗೆ ಟೈಮ್ ಆಗೋಯ್ತು ಅಂತೇಳಿ ಸುಮ್ಮನಾದೆ ನಾನು. ಸೊ ಔಟ್ಲುಕ್ ಈ ಥರ ಫ್ರೆಂಡ್ಸ್ ಬಂದಿದೆ ಫ್ರೆಂಡ್ಸ್. ನನಗಂತೂ ತುಂಬ ಅಂದರೆ ತುಂಬಾ ಖುಷಿ ಆಯಿತು. ಫಸ್ಟ್ ಟೈಮ್ ಸ್ಟಾರ್ಟಿಂಗ್ ನನಗೆ ವರಮಹಾಲಕ್ಷ್ಮಿ ಮಾಡಬೇಕು ಅಂತ ತುಂಬ ದಿನಗಳ ಆಸೆ ಇತ್ತು ನನಗೆ. ಸೊ ವರಮಹಾಲಕ್ಷ್ಮಿ ಈ ಸಲ ಮಾಡಿಸ್ಕೊಂಡಿದ್ದಾರೆ. ನನಗೆ ತುಂಬ ಖುಷಿ ಆಗ್ತಿದೆ. ನನಗೆ
ಪೂಜೆ ಮಾಡಬೇಕು ಅಂದರೆ ಆ ಥರ ಖುಷಿಯಾಗಿರುತ್ತೆ ಯಾವಾಗಲೂ. ಆಮೇಲೆ ಬಂದೆ, ಒಂದು ಸ್ವಲ್ಪ ಹೊತ್ತು ಕೂತಿದ್ದೆ. 5:30ಗೆಲ್ಲ ಪೂಜೆ ಮುಗೀತು. ಸೊ ಆಮೇಲೆ ಒಂದು 6 ಗಂಟೆ 6:30ವರೆಗೂ ಸುಮ್ಮನೆ ಸ್ವಲ್ಪ ಕೂತಿದ್ದೆ. ಟೀ ಮಾಡ್ಕೊಂಡು ಕುಡಿದ್ವಿ ನಾನು ನನ್ನ ಮಗ. ಕುಡಿದ್ಬಿಟ್ಟು ಆಮೇಲೆ ನಾನು ಇದು ಮಾಡೋಣ ಅಂಥೇಳಿ, ಒಬ್ಬಟ್ಟು ಮಾಡೋಣ ಅಂಥೇಳಿ ರೆಡಿ ಮಾಡ್ಕೊತಿದ್ದೆ. ಸ್ವಲ್ಪ ಒಬ್ಬಟ್ಟಿನ ಸಾಂಬಾರು ಮಾಡೋಣ ಫಸ್ಟು ಅಂಥೇಳಿ. ನನ್ನ ಮಗನೂ 7 ಗಂಟೆ ಹಿಂಗೆ ಪಾಪ ಇಂಡಿಪೆಂಡೆನ್ಸ್ ಡೇ ಅಂತೇಳಿ ಅವನು ಎದ್ಬಿಟ್ಟು ಸ್ನಾನ ಮಾಡಿ ಪೂಜೆ ಎಲ್ಲ ಮುಗಿಸ್ಕೊಂಡು ಹೋದ. ಸೊ ನಾನು ಒಬ್ಬಟ್ಟಿನ ಸಾಂಬಾರಿಗೆ ಅಂತೇಳಿ ಎಲ್ಲ ರೆಡಿ ಮಾಡ್ಕೊಂಡು ಮಾಡ್ತಾಯಿದ್ದೆ. ಸೊ ನಾನು ಏನಪ್ಪ ಅಂತಂದರೆ ಏನೇನು ಮಾಡ್ತೀನಿ ಒಬ್ಬಟ್ಟಿನ ಸಾಂಬಾರಿಗೆ ಅಂಥೇಳಿ, ಬೇರೆ ಯಾವ ಥರ ಮಾಡ್ತಾರೆ ಗೊತ್ತಿಲ್ಲ. ನಾನು ಮಾಡೋದೇನು ಅಂತಂದರೆ ಈರುಳ್ಳಿ ಉದ್ದುದ್ದ ಕಟ್ ಮಾಡ್ಕೊತೀನಿ. ಸೊ ಅದಕ್ಕೆ ಜೀರಿಗೆ ಮತ್ತು ಕೊತ್ತಂಬರಿ ಸೊಪ್ಪು ಇದ್ದರೆ ಕೊತ್ತಂಬರಿ ಸೊಪ್ಪು, ಇಲ್ಲ ಕೊತ್ತಂಬರಿ ಸೊಪ್ಪು ಇಲ್ಲಾಂದರೆ ಕೊತ್ತಂಬರಿ ಕಾಳು, ಜೀರಿಗೆ, ಈರುಳ್ಳಿ, ಬೆಳ್ಳುಳ್ಳಿ ಇವೆಲ್ಲನೂ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳೋದು. ಸೊ ಎಣ್ಣೆಲಿ ಫ್ರೈ ಮಾಡಿಕೊಂಡು ಮತ್ತು ಕೊಬ್ಬರಿ ಇರುತ್ತಲ್ಲ, ಕೊಬ್ಬರಿ ಚೆನ್ನಾಗಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಸೊ ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಜೋಡಿಸ್ಕೊಂಡಿರೋ ಫ್ರೈ ಮಾಡಿರೋದೆಲ್ಲನೂ ಅದಕ್ಕೆ ಹಾಕ್ಬಿಟ್ಟು ಸೊ ಗ್ರೈಂಡ್ ಮಾಡಿಕೊಂಡು ಇದಕ್ಕೆ ಹಾಕೋದು ನಾನು. ಹಾಕ್ಬಿಟ್ಟು ಆಮೇಲೆ ಬೇಳೆ ಬೇಯಿಸಿರೋಂಥದ್ದು ಇರುತ್ತಲ್ಲ ರಸ, ಅದನ್ನು ಬೇಳೆ ಬೇಯಿಸಿರೋಂಥ ಆ ನೀರನ್ನು ಇದಕ್ಕೆ ಹಾಕಬೇಕು. ಖಾರನೂ ಹಾಕಬೇಕು. ಫಸ್ಟ್ ಸ್ಟಾರ್ಟಿಂಗ್ ಏನು ಅಂತಂದರೆ ಎಣ್ಣೆಲಿ ಸ್ವಲ್ಪ ಒಣಮೆಣ್ಸಿಕಾಯಿ ಫ್ರೈ ಮಾಡಿಕೊಂಡು, ಒಣಮೆಣ್ಸಿಕಾಯಿ ಮತ್ತು ಕರಿಬೇವಿನ ಎಲೆ ಫ್ರೈ ಮಾಡಿಕೊಂಡು ಖಾರ ರುಬ್ಬಿರೋಂಥದ್ದು ಅಷ್ಟೊಂದು ಅದಕ್ಕೆ ಹಾಕ್ಬಿಟ್ಟು ಮತ್ತು ಹುಣಸೆ ಹುಳಿ ಎಲ್ಲ ಹಿಂಡ್ಬಿಟ್ಟು ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಸೊ ಕುದಿಯೋಕೆ ಇಟ್ಬಿಟ್ರೆ ಸೊ ಒಬ್ಬಟ್ಟಿನ ಸಾಂಬಾರು ಚೆನ್ನಾಗಿರುತ್ತೆ, ಸಖತ್ ಟೇಸ್ಟ್ ಬರುತ್ತೆ. ಅದಕ್ಕಿಂತ ಮೊದಲಾಗಿ ನಾನು ಮತ್ತು ದೇವರಿಗೆ ವರಮಹಾಲಕ್ಷ್ಮಿಗೆ ಏನಾದ್ರು ಸ್ವೀಟ್ ಬೇಕಿತ್ತಲ್ಲ, ಇವಾಗ ಹೊಸ್ದಾಗಿ ಮಾಡಿರೋಂಥದ್ದು. ಸೊ ಅದಕ್ಕೆ ಹಾಲು ಪಾಯಸ ಮಾಡೋಣ ಅಂಥೇಳಿ ಸೊ ಅಲ್ಲಿ ಈ ಕಡೆ ಹಾಲು ಪಾಯಸ ಮಾಡ್ತಾಯಿದ್ದೀನಿ. ಸೊ ಹಾಲಲ್ಲೇ ಮಾಡಿರೋಂಥದ್ದು, ನಾನು ಜಾಸ್ತಿ ನೀರೇನು ಬಳಸಿಲ್ಲ ಅದಕ್ಕೆ. ಫಸ್ಟು ಸೊಸೈಟಿ ಅಕ್ಕಿ ಬರುತ್ತಲ್ಲ, ಸೊ ಅದನ್ನು ಒಂದೇ ಒಂದು ಟೀ ಗ್ಲಾಸಲ್ಲಿ ಒಂದು ಗ್ಲಾಸ್ ತೊಗೊಂಡು ಅದನ್ನು ನೆನೆಸ್ಬಿಟ್ಟು ಸೊ ಅದನ್ನು ಹಾಲಲ್ಲಿ ಬೇಯೋದಕ್ಕೆ ಇಡಬೇಕು. ಸಪ್ರೇಟಾಗಿ ಬೇಯೋದಕ್ಕೆ ಇಟ್ಬಿಟ್ಟು ಆಮೇಲೆ ಒಂದೇ ಚಿಟಿಕೆ ಉಪ್ಪು, ಅದು ಏಕೆಂದರೆ ಸ್ವೀಟನ್ನು ಹಾಗೆ ಮಾಡಬಾರ್ದು ಅಂತ ಹೇಳ್ತಾರೆ. ಹಾಗಾಗಿ ಒಂದು ಚಿಟಿಕೆ ಉಪ್ಪು ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಮೆತ್ತಗೆ ಬೇಯಿಸ್ಕೋಬೇಕು. ಸ್ವಲ್ಪ ಬೆಲ್ಲ, ಅದನ್ನು ಹಂಗೆ ಡೈರೆಕ್ಟಾಗಿ ಬೆಲ್ಲ ಹಾಕ್ಬೋದು, ಕಾಸ್ಬಿಟ್ಟು ಹಾಕೋವಂಥ ಅವಶ್ಯಕತೆ ಏನಿಲ್ಲ. ಅದು ಡೈರೆಕ್ಟಾಗಿ ಬೆಲ್ಲ ಹಾಕ್ಬಿಟ್ಟು ಅದಕ್ಕೆ ಏಲಕ್ಕಿ ಶುಂಠಿ ಪುಡಿ ಎಲ್ಲ ಹಾಕೋದಾದರೆ ಹಾಕ್ಬೋದು ಏಲಕ್ಕಿ ಶುಂಠಿ ಪುಡಿ, ಇಲ್ಲಾಂದರೆ ಬೇಡ, ಚೆನ್ನಾಗಿರುತ್ತೆ ಅದೇನೆ. ಸೊ ಅರಿಶಿಣದಲ್ಲೇ ಬರುತ್ತೆ ಫ್ರೆಂಡ್ಸ್, ಅರಿಶಿಣದಲ್ಲೇನು ಅದು ಎಲ್ಲ ಆಫ್ ಮಾಡಿದ್ಮೇಲೆ ಅದ್ರ ಮೇಲೆ ಹಾಕ್ಬಿಟ್ಟು ಸೊ ಮುಚ್ಚಿಟ್ಬಿಟ್ರೆ ಚೆನ್ನಾಗಿರುತ್ತೆ. ಅದನ್ನು ನಾನೊಂದು ತಗೊಂಡು ಅದನ್ನು ಫಸ್ಟ್ ಸ್ಟಾರ್ಟಿಂಗೇ ನಾನು 7 ಗಂಟೆಗೆ 7:15 ಅಷ್ಟೊತ್ತಿಗೆ ಸೊ ಹಾಲು ಪಾಯಸ ಮಾಡಿಬಿಟ್ಟು ರೆಡಿ ಮಾಡಿದೆ. ಸೊ ಅದೆಲ್ಲ ವಿಡಿಯೋ ಮಾಡ್ಕೊಂಡಿದ್ದೆ ಫ್ರೆಂಡ್ಸ್. ಬಟ್ ಆದರೆ ತುಂಬ ಲೆಂತಿ ಆಗಿರೋದ್ರಿಂದ ಸೊ ಅದನ್ನೆಲ್ಲ ಎಡಿಟ್ ಮಾಡಿಬಿಟ್ಟು ಇಂಪಾರ್ಟೆಂಟ್ ಏನೋ ಅದನ್ನು ಮಾತ್ರ ನಾನು ವಿಡಿಯೋ ಹಾಕಿದ್ದೀನಿ ಅಷ್ಟೇ ನಿಮಗೆ. ಸೊ ಈ ಕಡೆ ಸಾಂಬಾರು ರೆಡಿ ಆಗ್ತಿತ್ತು, ಹಾಗೆಯೇ ಬೇಳೆ ಹಾಕೊಂಡು ಅಂತೇಳಿ ಒಂದು ಪ್ಯಾನ್ಗೆ ನೀರು ಇಟ್ಬಿಟ್ಟು ಕಾದ್ಮೇಲೆ ಸೊ ನೋಡಿ ಫ್ರೆಂಡ್ಸ್, ಒಂದೊಂದೇ ರೆಡಿ ಆದ ತಕ್ಷಣ ಸ್ವೀಟ್ಸ್ ಎಲ್ಲ ಒಂದೊಂದೇ ರೆಡಿ ಆದ ತಕ್ಷಣ ಒಂದೊಂದೇ ಬಂದ್ಬಿಟ್ಟು ಎಡೆ ಮಾಡ್ತಾಯಿದ್ದೀನಿ, ಯಾಕೆಂದರೆ ಟೈಮ್ ಆಗಿಬಿಡುತ್ತೆ ಅಂಥೇಳಿ ಅಷ್ಟೇ, ಇನ್ನೇನಿಲ್ಲ. ಸೊ ಹಾಲು ಪಾಯಸ ರೆಡಿ ಆಯಿತು, ಎಲ್ಲನೂ ಇಟ್ಬಿಟ್ಟು ಸೊ ರೆಡಿ ಮಾಡ್ತಾಯಿದ್ದೆ ನಾನು. ನೋಡಿ ಫ್ರೆಂಡ್ಸ್, ಏನಾದ್ರು ಬಿಟ್ಟಿದ್ದೀನ ಮಾಡೋದು, ಏನಾದ್ರು ತಪ್ಪು ಮಾಡಿದ್ದೀನ, ಏನಾದ್ರು ಇದ್ದರೆ ಡೌಟ್ ಇದ್ದರೆ ಹೇಳಿ ಫ್ರೆಂಡ್ಸ್, ಈ ಥರ ಮಾಡಿದ್ದೀರಾ ಬಿಟ್ಟಿರಾ ಅಂತೇಳಿ. ಸೊ ನನಗೆ ಗೊತ್ತಿರೋ ಅಷ್ಟು ನಾನು ಮಾಡಿದ್ದೀನಿ. ಹಾಗೆಯೇ ಈ ಕಡೆ ಕೋಸಂಬರಿ ಮಾಡೋಣ ಅಂಥೇಳಿ ಸೌತೆಕಾಯಿ ಕೋಸಂಬರಿಗೆ ಸೊ ಆಯಿಲ್ ಹಾಕ್ಬಿಟ್ಟು ಅದಕ್ಕೆ ಸಾಸಿವೆ ಹಾಕ್ಬಿಟ್ಟು ಆಮೇಲೆ ಕಡಲೆಬೇಳೆ ನೆನೆಸಿರೋಂಥದ್ದು ಸೊ ತೊಳೆದ್ಬಿಟ್ಟು ಹಾಕಿ ಇದಕ್ಕೆ ಈರುಳ್ಳಿ, ಸ್ವಲ್ಪ ಒಂದು ಮೆಣಸಿನ್ಕಾಯಿ, ಒಂದೇ ಒಂದು ಹಸಿಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪು ಸೊ ಅದನ್ನೆಲ್ಲ ಹಾಕಿ ಫ್ರೈ ಮಾಡಿ ನಾನು ಸೌತೆಕಾಯಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡು ಸೊ ಅದಕ್ಕೆ ಹಾಕ್ಬಿಟ್ಟು ಫ್ರೈ ಮಾಡಿ ಕೆಳಗಡೆ ಇಟ್ಕೊಂಡಿರೋಂಥದ್ದು. ಆಮೇಲೆ ತಣ್ಣಗಾದ್ಮೇಲೆ ಮೊಸರು ಹಾಕೋದು. ಸೊ ಅಷ್ಟರೊಳಗಡೆ ಬೇಳೆ ಹಾಕಿದ್ನಲ್ಲ, ಬೇಳೆ ಬೆಂದೋಯ್ತು. ಸೊ ಅದನ್ನೆಲ್ಲ ತೆಗೆದ್ಬಿಟ್ಟು ಮತ್ತು ಅದರೆಲ್ಲ ನೀರೆಲ್ಲ ತೆಗೆದ್ಬಿಟ್ಟು ನೀರೆಲ್ಲ ತೆಗೆದು ಮತ್ತು ಬೇಳೆನ ವಾಪಸ್ ಅದೇ ಪ್ಯಾನಿಗೆ ಹಾಕ್ಕೊಂಡು ಸ್ವಲ್ಪ ಬೆಲ್ಲ ಹಾಕ್ಬಿಟ್ಟು ಮತ್ತು ನಾನು ತೆಂಗಿನಕಾಯಿ ತುರಿ ಹಾಕ್ತೀನಿ, ಚೆನ್ನಾಗಿರುತ್ತೆ ಅಂತೇಳಿ, ಸ್ಮೂತಾಗಿ ಬರುತ್ತೆ ಅಂತೇಳಿ. ಸೊ ತೆಂಗಿನಕಾಯಿ ತುರಿ ಹಾಕ್ಬಿಟ್ಟು ಸೊ ಏಲಕ್ಕಿ ಶುಂಠಿ ಪೌಡ್ರು ನಾನು ರೆಡಿ ಮಾಡ್ಕೊಂಡಿರ್ತೀನಿ ಫಸ್ಟಿಗೆ, ನನಗೆ ಎಲ್ಲ ಸ್ವೀಟ್ಸಿಗೂ ಬೇಕು ಅಂತೇಳಿ ಏಲಕ್ಕಿ ಶುಂಠಿ ಸಕ್ಕರೆ ಹಾಕ್ಬಿಟ್ಟು ಲವಂಗ ಎಲ್ಲ ಹಾಕ್ಬಿಟ್ಟು ನಾನು ಗ್ರೈಂಡ್ ಮಾಡಿ ಇಟ್ಕೊತೀನಿ ಒಂದು ಬಾಕ್ಸಲ್ಲಿ. ಸೊ ಅದನ್ನೆಲ್ಲ ಹಾಕ್ಬಿಟ್ಟು ನಾನು ಮಾಡಿದೆ, ಬೇಳೆಗೆಲ್ಲ ಹಾಕಿದೆ. ಸೊ ನೀರು ಮಿಕ್ಕಿರೋಂಥದ್ದನ್ನು ನಾನು ಸಾಂಬಾರಿಗೆ ಖಾರ ರುಬ್ಬ ಹಾಕಿದ್ನಲ್ಲ ಆವಾಗಲೇ ಆ ಸಾಂಬಾರಿಗೆ ಹಾಕ್ಬಿಟ್ಟು ನಾನು ಕುದಿಯೋದಕ್ಕಿಟ್ಟೆ ನಾನು ಇವಾಗ.
ಅಷ್ಟರೊಳಗೆ ಎಲ್ಲ ಗ್ರೈಂಡ್ ಮಾಡ್ಕೊಂಡಿದ್ದಾಯಿತು ಒಬ್ಬಟ್ಟನ್ನ. ಸೊ ಹಿಟ್ಟನ್ನ ಕಲಿಸ್ಬಿಟ್ಟಿಟ್ಟಿದ್ನಲ್ಲ, ಸೊ ಒಬ್ಬಟ್ಟೆಲ್ಲ ತಟ್ಬಿಟ್ಟು ಹಾಗೆಯೇ 9:30 9:45 ಅಷ್ಟರೊಳಗೆ ಒಂದು ಅಡುಗೆನೇ ಆಯಿತು ಫ್ರೆಂಡ್ಸ್. ಒಬ್ಬಟ್ಟೆಲ್ಲ ಮುಗೀತು ಅಷ್ಟರೊಳಗೆ ಮಾಡೋ ಅಂಥದ್ದು. ಅಷ್ಟರೊಳಗೆ ಒಂದು ಮಾಡಿಬಿಟ್ಟು ಎಡೆ ಮಾಡೋಣ ಅಂಥೇಳಿ ಬೇಗ ಬೇಗ ಮಾಡಿದೆ. ಒಬ್ಬಟ್ಟೆಲ್ಲ ಮಾಡ್ತಾ ನೋಡಿ ಫ್ರೆಂಡ್ಸ್, ನನಗೆ ಈ ಒಬ್ಬಟ್ಟು ಸ್ವಲ್ಪ ಎಡವಟ್ಟು ಆಗ್ತಿತ್ತು ಯಾವಾಗಲೂ ಮಾಡೋದಕ್ಕೆ. ಸೊ ಈ ಸಲ ಮಾತ್ರ ಸಖತ್ತಾಗಿ ಬಂದಿತ್ತು ಫ್ರೆಂಡ್ಸ್. ಒಂದೂ ಸಹ ಕಿತ್ತಿಲ್ಲ, ಒಂದೂ ಸಹ ಏನೇನೂ ಆಗಿಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ. ಸೊ ಹೂರಣನೂ ಸಹ ತುಂಬ ಚೆನ್ನಾಗಿ ಬಂದಿದೆ. ತುಂಬ ಕಟ್ಟಿನವಾಗಿದೆ, ಯಾವಾಗಲೂ ತೆಳುವಾಗ್ತಿತ್ತು. ಸೊ ಸಖತ್ತಾಗಿ ಬಂದಿದೆ ಈ ಸಲ ಮಾತ್ರ. ಹಿಟ್ಟನ್ನು ಸಹ ತುಂಬ ಚೆನ್ನಾಗಿ ನೆನ್ಕೊಂಡಿತ್ತು. ಅದೇನೋ ವರಮಹಾಲಕ್ಷ್ಮಿ ಆಶೀರ್ವಾದ ಅನಿಸುತ್ತೆ, ಗೊತ್ತಿಲ್ಲ. ಸೊ ಚೆನ್ನಾಗಿ ಬಂದಿದೆ. ನೀಟಾಗಿ ಮಾಡಿ ತೊಟ್ಬಿಟ್ಟು ಲಕ್ಷ್ಮಿಗೆ ಹಿಡಿಯೋಣ ಫಸ್ಟಿಗೆ ಅಂಥೇಳಿ ಸೊ ರೆಡಿ ಮಾಡಿಕೊಂಡೆ. ಜಾಸ್ತಿ ನಾನು ರೆಸಿಪೀಸ್ ಬೆಳಗ್ಗೆ ಮಾಡಿಲ್ಲ. ಸೊ ಅಲ್ಪಾಯಸ ಒಂದು, ಅನ್ನ ಸಾಂಬಾರು, ಸೊ ಕೋಸಂಬರಿ, ಆಮೇಲೆ ಒಬ್ಬಟ್ಟಿನ ಸಾಂಬಾರು ಅಷ್ಟೇ ಮಾಡಿರೋದು ನಾನು. ಮತ್ತು ಸೈಡ್ಸ್ ಎಲ್ಲ ಏನೂ ಮಾಡಿಲ್ಲ. ಹಪ್ಪಳ ಮತ್ತು ಪಲ್ಯ ಅವೆಲ್ಲ ಮಾಡಿಲ್ಲ, ಯಾಕೆಂದರೆ ತಿನ್ನಲ್ಲ ನಮ್ಮ ಮನೇಲಿ, ಸುಮ್ಮನೆ ಮಾಡಿರೋ ವೇಸ್ಟೇ. ಹಾಗೆ ಸಪ್ರೇಟಾಗಿ ದೇವ್ರಿಗೆ ತೆಗೆದಿಟ್ಟಿರೋಂಥ ತುಪ್ಪ ಸೊ ಅದನ್ನೆಲ್ಲ ಹಾಕ್ಬಿಟ್ಟು ಒಬ್ಬಟ್ಟನ್ನು ವರಮಹಾಲಕ್ಷ್ಮಿಗೆ ಹಿಡಿಯೋಣ ಅಂತೇಳಿ ಸೊ ತಗೊಂಡೋಗಿ ಒಂದೊಂದೇ ಏನೇನು ಸ್ವೀಟ್ಸ್ ಮಾಡ್ತಾಯಿದ್ದೀನಿ, ಅಡುಗೆ ಮಾಡ್ತಾಯಿದ್ದೀನಿ, ಒಂದೊಂದೇ ತಗೊಂಡೋಗಿ ಸೈಡ್ ಇಡಿದೆ. ಸೊ 35 ಕರೆಸಿದ್ದೆ. ಇವ್ರು ಯಾರ್ದು ಫೋಟೋ ತೆಗಿಯೋಕ್ಕಾಗಲಿ, ಇವರೊಬ್ಬರೇ ನಮ್ಮ ಮಕ್ಕಳೊಬ್ಬರದೇ ಫೋಟೋ ತೆಗಿಯೋಕ್ಕಾಗಿದ್ದು. ಸೊ ಅವ್ರದ್ದೊಬ್ಬರದೊಂದು ಫೋಟೋ ತಗೊಂಡೆ. ಸೊ ಬೆಳಗ್ಗೆ ಅವರು 9:30 10 ಗಂಟೆಗೆ ಬಂದಿದ್ದರು ಎಲ್ಲರೂ. ಸೊ ಅವರಿಗೆಲ್ಲ ಉಡಿ ಕೊಟ್ಬಿಟ್ಟು ನಾನು 11 ಗಂಟೆ ಆಗಿತ್ತು. ಸೊ ಆವಾಗ ಒಬ್ಬಟ್ಟು ತಿನ್ನೋಣ ಅಂಥೇಳಿ ಒಬ್ಬಟ್ಟು ಮತ್ತು ಅನ್ನ ಸಾಂಬಾರು ಏನೇನು ಮಾಡಿದ್ನೋ ಅಡುಗೆ ಎಲ್ಲನೂ ಆವಾಗ ತಾನೇ ತಿಂತಾಯಿದ್ದೆ. 11 ಗಂಟೆ ಆಗಿತ್ತು, ತುಂಬ ಹೊಟ್ಟೆ ಹಸಿವು ಬೇಗ ಆಗ್ತಾಯಿತ್ತು. ಸೊ ಆವಾಗ ತಿಂತಾಯಿದ್ದೆ. ಆದ್ರೂ ಬೇಗ ಮುಗೀತು ಫ್ರೆಂಡ್ಸ್. ಕೆಲಸ ಮಾಡ್ತಿರುವಾಗ ಏನೂ ಹಸಿವು ಕಾಣಲಿಲ್ಲ. ತುಂಬ ಅಂದರೆ ತುಂಬ ಖುಷಿ ಆಯಿತು. ಸೊ ನನ್ನ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ, ಪ್ಲೀಸ್ ಲೈಕ್ ಮಾಡಿ ಅಂತ ಕೇಳ್ಕೊತೀನಿ. ಏನಾದರೂ ಪ್ರಾಬ್ಲಮ್ ಇದ್ದರೆ ಸೊ ಕಮೆಂಟಲ್ಲಿ ಹಾಕಿ ಅಂತ ಕೇಳ್ಕೊತೀನಿ. ನನ್ನ ಮೊದಲನೇ ವರಮಹಾಲಕ್ಷ್ಮಿ. ಸೊ ಪ್ಲೀಸ್ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.